ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಅಂಶ ನಿಮ್ಮ ಪ್ರದೇಶವನ್ನು ವಿಸ್ತರಿಸಿ ಅಂತ ಹೇಳಿ. ಪ್ರದೇಶವನ್ನು ವಿಸ್ತರಿಸೋದು ಅಂದರೆ ನಮ್ಮ ಮೇರೆಗಳಂತ ಇರುತ್ತಲ್ಲ, ಬಾರ್ಡ್ರು, ಆ ಬಾರ್ಡ್ರನ್ನು ವಿಸ್ತರಿಸುವಂಥದ್ದು ಎಂಬುದಾಗಿ. ಧರ್ಮೋಪದೇಶಕಾಂಡ 19ರಲ್ಲಿ 8-9ನೇ ವಚನಗಳನ್ನು ನಾವು ಈಗಾಗಲೇ ಓದಿಕೊಂಡ್ವಿ. ಅಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳುವ ಮಾರ್ಗದಲ್ಲೇ ಯಾವಾಗಲೂ ನಡೆದರೆ ಆತನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ರಾಜ್ಯವನ್ನು ವಿಸ್ತರಿಸಿ ತಾನು ನಿಮ್ಮ ಪಿತೃಗಳಿಗೆ ಸೂಚಿಸಿದ ಪ್ರದೇಶವನ್ನೆಲ್ಲ ಕೊಡುವನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ಹಾಗಾದರೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ದೇವರು ಮತ್ತು ದೇವರಿಂದ ಬರುವಂಥ ಆಶೀರ್ವಾದಗಳನ್ನು ನಾವು ಹೊಂದ್ಕೋಬೇಕು ಅಂದರೆ ನಾವು ದೇವರ ಮಾತಿನಂತೆ ನಡ್ಕೋಬೇಕು, ದೇವರ ಆಜ್ಞೆಗಳಿಗೆ ನಾವು ಒಳಗಾಗಿ ಇರಬೇಕು ಎಂಬುದಾಗಿ ಈ ವಚನಗಳು ತುಂಬ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಕಳೆದ ವಾರ ಆಶ್ರಯ ನಗರಗಳು ಎಂಬುದಾಗಿ ನಾವು ನೋಡಿದ್ವಿ. ಆ ಆಶ್ರಯ ನಗರಗಳು ಸುವಾರ್ತೆಯಾಗಿದೆ. ಎಂಥ ಒಬ್ಬ ಪಾಪಿ ಕೂಡ ಆಶ್ರಯ ನಗರದೊಳಗೆ ಹೋದ್ಮೇಲೆ ಅವನು ಪರಿಶುದ್ಧನಾಗ್ತಾನೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. 3 ಆಶ್ರಯ ನಗರಗಳು. ಈಗ ದೇವರು ಹೇಳ್ತಾ ಇರುವಂಥದ್ದು, ಒಂದು ಸಲ ನೀವು ಅಲ್ಲಿ ಹೋದ್ಮೇಲೆ ಆ ಆಶ್ರಯ ನಗರಗಳನ್ನು ಇನ್ನೂ 3 ಹೆಚ್ಚಿಸಬೇಕು ಅಂತ ಹೇಳಿ. ಅಂದರೆ ನಿಮ್ಮ ಪ್ರದೇಶ ಯಾವಾಗ ಜಾಸ್ತಿ ಆಗುತ್ತೋ, ನೀವು ಆ ಕಾನಾನ್ ದೇಶವನ್ನು ಯಾವಾಗ ಸ್ವತಂತ್ರ ಮಾಡ್ಕೊಳ್ತೀರೋ ಆವಾಗ ಆ ಒಂದು ಯೋರ್ದಾನ್ ಹೊಳೆ ಆಚೆ ಕೂಡ 3 ಆಶ್ರಯ ನಗರಗಳನ್ನು ಸಿದ್ಧ ಮಾಡಬೇಕು. ಅಲ್ಲಿ ಕೂಡ ಜನರು ರಕ್ಷಣೆಗೆ ಬರಬೇಕು. ಅಲ್ಲಿ ಕೂಡ ಯಾವೊಬ್ಬ ನಿರ್ದೋಷಿ ಕೂಡ ಸಾಯಬಾರ್ದು, ಯಾವೊಬ್ಬ ವ್ಯಕ್ತಿ ಕೂಡ ತಪ್ಪು ಮಾಡಿ ಅಥವಾ ಅವನು ಗೊತ್ತಿಲ್ಲದೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸಿ ಸಾಯಬಾರ್ದು. ಅವನು ರಕ್ಷಣೆ ಹೊಂದುವಂತೆ, ಅವನು ಕಾಪಾಡಲ್ಪಡುವಂತೆ ಆ ಒಂದು ಆಶ್ರಯ ನಗರಗಳನ್ನು ನೀವು ಕಟ್ಟಬೇಕು ಅಂತ ಹೇಳಿ ದೇವರು ಹೇಳ್ತಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಆ ಆಶ್ರಯ ನಗರಗಳು ಅಥವಾ ಆ ಪ್ರದೇಶವನ್ನು ನೀವು ವಿಸ್ತರಿಸಬೇಕು ಅನ್ನೋದು ಈ ಕಾಲದಲ್ಲಿ ನಾವು ಹೇಗೆ ತಗೋಬೇಕು, ನಾವು ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ದೇವರು ಹೇಳುವಂಥದ್ದು ಏನು ಗೊತ್ತಾ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದ್ತೀರಾ. ಬಲವನ್ನು ಹೊಂದಿ ಏನು ಮಾಡ್ತೀರಾ, ಮೊದಲು ಯೆರೂಸಲೇಮ್ಗೆ ಹೋಗ್ತೀರಾ, ಯೆರೂಸಲೇಮನ್ನು ಸ್ವಾಧೀನ ಮಾಡ್ಕೊಂಡ್ಮೇಲೆ ಯೂದಾಯಕ್ಕೆ ಹೋಗ್ತೀರಾ, ಯೂದಾಯ ಸ್ವಾಧೀನ ಮಾಡ್ಕೊಂಡ್ಮೇಲೆ ಸಮರ್ಯಕ್ಕೆ ಹೋಗ್ತೀರಾ, ಸಮರ್ಯ ಆದಮೇಲೆ ನೀವು ಭೂಮಿಯ ಕಟ್ಟ ಕಡೆಯವರೆಗೂ ಹೋಗ್ತೀರಾ. ಅಂದರೆ ನಮ್ಮ ಮೇರೆಗಳನ್ನು, ನಮ್ಮ ಪ್ರದೇಶಗಳನ್ನು, ನಮ್ಮ ಆಶೀರ್ವಾದಗಳನ್ನು ಹೆಚ್ಚಿಸ್ಕೊತಾನೆ ಹೋಗಬೇಕು ಅಂತ ಹೇಳಿ ನಾವು ನೋಡ್ತೇವೆ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಒಂದು ಸೇವೆಯಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯದಂತೆ ನಾವು ನಡ್ಕೊಳ್ಳೋದು ತುಂಬ ಮುಖ್ಯ. ದೇವರು ಹೇಳುವಂಥದ್ದೇನು, ಮೊದಲು ದೇವರ ವಾಕ್ಯವನ್ನು ನಾವು ಹಿಡ್ಕೋಬೇಕು ಎಂಬುದಾಗಿ, ಆಮೇಲೆ ದೇವರ ಸತ್ಯ ವಾಕ್ಯಗಳನ್ನ ನಾವು ಹಿಡ್ಕೋಬೇಕು ಅಂತ. ಎರಡನೇದಾಗಿ ಆ ವಾಕ್ಯವನ್ನು ಹಿಡಿದು ಪ್ರಾರ್ಥನೆಯಲ್ಲಿ ದೇವರ ಆತ್ಮನ ಬಲಕ್ಕಾಗಿ ಕಾಯಬೇಕು. ಮೂರನೇದಾಗಿ ನಾವು ಸೇವೆಗಳನ್ನು ಮಾಡೋದಕ್ಕೆ ಹೋಗ್ಬೇಕೆಂಬುದಾಗಿ ನೋಡ್ತೇವೆ. ಹಾಗಾಗಿ ಇವತ್ತಿನ ಪರಿಚಯದಲ್ಲಿ ನಾವು ನೋಡುವಾಗ ಸಮಸ್ಯೆಗಳಲ್ಲಿ ಬಿದ್ದ ಇಸ್ರಾಯೇಲ್ಯರು ಹೊರಬರಲು ಒಂದು ದಾರಿಯನ್ನು ದೇವರು ಮಾಡ್ತಾ ಇದ್ದಾರೆ. ಇಸ್ರಾಯೇಲ್ಯರು ಪದೇ ಪದೇ ಸಮಸ್ಯೆಗಳಲ್ಲಿ ಬೀಳ್ತಾ ಇದ್ರು. ಇಸ್ರಾಯೇಲ್ರು ಪದೇ ಪದೇ ಪಾಪಗಳಲ್ಲಿ ಬೀಳ್ತಾ ಇದ್ರು. ದೇವರ ವಿರುದ್ಧವಾದ ಕಾರ್ಯಗಳನ್ನು ಅವರು ಮಾಡ್ತಾ ಅವರ ಜೀವಿತಗಳಲ್ಲಿ ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗೆಲ್ಲ ಅವರು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೋ ಅವಾಗೆಲ್ಲ ದೇವರು ಅವರು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿಯನ್ನು ಸಿದ್ಧ ಮಾಡ್ತಾ ಇದ್ರು ಅಂತ. ಆ ದಾರಿ ಯಾವುದು? ಜನರು ಪಾಪದಿಂದ ಹೊರಗಡೆ ಬರೋ ದಾರಿ ಯಾವುದು? ಜನರು ಸಮಸ್ಯೆಗಳಿಂದ ಹೊರಗಡೆ ಬರೋ ದಾರಿ ಯಾವುದು ದೇವರು ತೋರಿಸಿದ್ದು ಅಂತ ಹೇಳಿದ್ರೆ ದೇವರ ವಾಕ್ಯ. ಹಲ್ಲೆಲೂಯ. ಬೈಬಲಲ್ಲಿ ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲೂ ನಾವು ನೋಡುವಾಗ ದೇವರು ಅವರ ಹತ್ರ ಮಾತನಾಡ್ತಾ ಇದ್ದಾರೆ. ದೇವರು ಪ್ರವಾದಿಗಳನ್ನು ಕಳಿಸಿ ಅವರ ಹತ್ರ ಮಾತನಾಡ್ತಾ ಇದ್ದಾರೆ. ಯಾರು ಆ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯಕ್ಕೆ ಒಳಗಾಗಿ ಜೀವಿಸ್ತಾರೋ ಅಂಥವ್ರ ಜೀವಿತದಲ್ಲಿ ದೇವರು ಬಿಡುಗಡೆಗಳನ್ನು ಕೊಡ್ತಿರೋದನ್ನು ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಜೀವಿತಗಳು ದೇವರ ವಾಕ್ಯದಲ್ಲಿ ಇರಬೇಕು ಅನ್ನೋದು ನಾವೆಲ್ಲೋ ಗಮನಿಸಬೇಕು. ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಾಗಿರ್ಬೋದು, ಆದರೆ ದೇವರ ವಾಕ್ಯ ಹಿಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಮುಖ್ಯ. ಸೈತಾನನು ನಿನ್ನನ್ನು ಯಾಮಾರಿಸೋದು ದೇವರ ವಾಕ್ಯವನ್ನು ಹಿಡ್ಕೊಳ್ಳದೇ ಇರಲಿ ಅಂತಾನೆ.
ಸೈತಾನನಿಗೆ ಚೆನ್ನಾಗಿ ಗೊತ್ತು ನಾವು ದೇವರ ವಾಕ್ಯ ಹಿಡ್ಕೊಂಡ್ರೆ ನಾವೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತೀವಿ ಅಂತ. ಹಾಗಾಗಿನೇ ದೇವರ ವಾಕ್ಯ ಸರಿಯಾಗಿ ಕೇಳೋದಕ್ಕೆ ಬಿಡೋದಿಲ್ಲ, ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಅರ್ಥ ಆದರೂ ಕೂಡ ಆ ವಾಕ್ಯವನ್ನು ಹಿಡ್ಕೊಳ್ಳೋದಕ್ಕೆ ಸೈತಾನ ಬಿಡೋದಿಲ್ಲ. ಯೇಸು ಸ್ವಾಮಿ ಕೂಡ 40 ದಿನ ಉಪವಾಸ ಇದ್ದು ಪ್ರಾರ್ಥನೆಗೆ ಹೋದಾಗ ಸೈತಾನನು ಬಂದು ಯೇಸು ಸ್ವಾಮಿ ಕೂಡ ಶೋಧನೆ ಮಾಡ್ತಾನೆ. ಶೋಧಿಸುವಂಥ ಸಮಯದಲ್ಲಿ ದೇವರ ವಾಕ್ಯದ ಮೂಲಕನೇ ಶೋಧನೆ ಮಾಡ್ತಾನೆ. ದೇವರ ವಾಕ್ಯಕ್ಕೆ ವಿಧೇಯನಾಗಬಾರದು ಯೇಸು. ಮೊದಲನೇ ಆದಾಮ ಇದ್ದಾನಲ್ಲ, ಏದೇನ್ ತೋಟದಲ್ಲಿದ್ದ ಆದಾಮ ದೇವ್ರ ವಾಕ್ಯದಲ್ಲಿ ಇರಬಾರ್ದು ಅಂತಾನೆ ಸೈತಾನ ಆಸೆ ಆಗಿತ್ತು. ದೇವರೇನು ಹೇಳಿದ್ರು ಅವನಿಗೆ, ಈ ತೋಟದಲ್ಲಿರುವಂಥ ಎಲ್ಲ ಮರದ ಹಣ್ಣನ್ನು ತಿನ್ನು, ಆದರೆ ಮಧ್ಯದಲ್ಲಿರುವಂಥ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂಥ ಮರದ ಹಣ್ಣನ್ನು ತಿನ್ನಬಾರ್ದು ಅಂತ. ತಿಂದರೆ ನೀನು ಸಾಯ್ತೀಯಾ ಅಂತ ಹೇಳಿದರು. ಸೈತಾನ ಬಂದು ಏನು ಮಾಡ್ದ, ನೀನು ಈ ತೋಟದಲ್ಲಿರುವಂಥ ಯಾವ ಹಣ್ಣನ್ನು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಈ ತೋಟದ ಮಧ್ಯದಲ್ಲಿರುವಂಥ ಹಣ್ಣನ್ನು ನೀನು ತಿನ್ನಬೇಕು. ನೀನು ತಿಂದರೆ ನೀನು ಸಾಯೋದಿಲ್ಲ, ನೀನೇ ದೇವರಂತೆ ಆಗ್ತೀಯ ಅಂತ ಹೇಳಿ. ದೇವರ ವಾಕ್ಯವನ್ನು ಹಿಡ್ಕೋಬೇಕು ಅಂತ ನಮಗೆ ಹೇಳಿದ್ರೆ ಸೈತಾನನು ನಾವು ದೇವರ ವಾಕ್ಯವನ್ನು ಹಿಡ್ಕೋಬಾರ್ದು ಅಂತಾನೆ ನಮಗೆ ಹೇಳ್ಕೊಡ್ತಿರ್ತಾನೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿನೂ ಕೂಡ ದೇವರ ವಾಕ್ಯವನ್ನು ಮೀರಿ ನಡ್ಕೊಳ್ಳುವಂತೆ ಶೋಧನೆ ಮಾಡ್ತಾನೆ. ಆದರೆ ಯೇಸು ಕ್ರಿಸ್ತನು ವಾಕ್ಯವನ್ನು ಹಿಡ್ಕೊಂಡೆ ಸೈತಾನನ ಗದರಿಸ್ತಾನೆ. ಯೇಸು ಸ್ವಾಮಿ ಹೇಳೋ ಮಾತೇನು ಗೊತ್ತಾ, ಮನುಷ್ಯ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ ಅಂತ. ಆಮೇಲೆ ಹಾಗಾಗಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೋಬೇಕಾಗಿರೋದು ದೇವರ ವಾಕ್ಯದಂತೆ ಬದುಕುವುದು. ಯಾವಾಗ ದೇವರ ವಾಕ್ಯವನ್ನು ಯೇಸು ಸ್ವಾಮಿ ಬಲವಾಗಿ ಹಿಡ್ಕೊಂಡು ಸೈತಾನನ ಗದರಿಸ್ತಾನೋ ಆಗ ಆ ಮತ್ತಾಯ 4ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನಾವು ನೋಡ್ತೀವಿ, ಸೈತಾನನು ಯೇಸುವನ್ನು ಬಿಟ್ಟು ಓಡಿ ಹೋದ ಎಂಬುದು. ನಿನ್ನ ಜೀವನದಲ್ಲಿ ಸೈತಾನ ಓಡಿ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು, ನೀನು ದೇವರ ವಾಕ್ಯವನ್ನು ಹಿಡ್ಕೋಬೇಕು. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅಲ್ಲ ನಡ್ಕೋಬೇಕಾಗಿರೋದು, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡ್ಕೋಬೇಕು. ದೇವರ ವಾಕ್ಯ ಎಲ್ಲಿ ಮುದ್ರೆ ಆಗಬೇಕು, ನಿನ್ನ ಹೃದಯದಲ್ಲಿ ಮುದ್ರೆ ಆಗಬೇಕು. ಆಮೇಲೆ ಎಲ್ಲಿ ಮುದ್ರೆ ಆಗಬೇಕು, ನಿಮ್ಮ ಹೃದಯಗಳಲ್ಲಿ ಮುದ್ರೆ ಆಗಬೇಕು. ಪ್ರತಿ ಸಲ ಈಗ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ 4ರಿಂದ ನೀವು ಓದುವಾಗ 9ನೇ ವಚನ ತನಕ ದೇವರು ಮೋಶೆಗೆ ಹೇಳುವಂಥದ್ದು ಏನು ಗೊತ್ತಾ, ನೀನು ಹೋಗಿ ಇಸ್ರಾಯೇಲ್ ಮಕ್ಕಳಿಗೆ ಹೇಳು. ಏನಂತ, ಆ ಇಸ್ರಾಯೇಲ್ ಮಕ್ಕಳು ವಾಕ್ಯಗಳನ್ನು ಏನು ಮಾಡ್ಬೇಕಂತೆ, ಅವರ ತಲೆಗೆ ನೆತ್ತಿಗೆ ಕಟ್ಕೋಬೇಕಂತೆ. ಏನು ಮಾಡ್ಬೇಕಂತ, ಅವರು ಕೈಗೆ ಕಟ್ಕೋಬೇಕಂತೆ. ಅವ್ರು ಏನು ಮಾಡ್ಬೇಕಂತೆ, ಆ ಬಾಗಿಲು ಹೊರಗಡೆ ಹೋಗುವಾಗಲೂ ಒಳಗಡೆ ಬರುವಾಗಲೂ ದೇವರ ವಾಕ್ಯ ಆ ಬಾಗಿಲ ಹತ್ರ ಇರಬೇಕಂತೆ. ಯಾವಾಗೆಲ್ಲ ಅವರು ಕೈಯಿಂದ ಏನಾದರೂ ಮಾಡಕ್ಕೆ ಹೋದರೆ ವಾಕ್ಯ ನೋಡ್ಬೇಕು. ಅವರು ಯಾವಾಗೆಲ್ಲ ಹೊರಗಡೆ ಹೋಗ್ತಾರೋ ಹೊರಗಡೆ ಯಾವ ರೀತಿ ಅವ್ರು ಇರಬೇಕು ಅನ್ನೋ ವಾಕ್ಯಗಳ ಅವ್ರ ಕಣ್ಣಿಗೆ ಬೀಳಬೇಕು. ಹಲ್ಲೆಲೂಯಾ. ಆ ವಾಕ್ಯಗಳು ಅವ್ರ ಹೃದಯದಲ್ಲಿ ಮುದ್ರೆ ಮಾಡೋದಕ್ಕೆ ದೇವರು ಆಜ್ಞಾಪಿಸ್ತಾರೆ ಎಂಬುದಾಗಿ. ಇವತ್ತು ನಾವು ಹೊರಗಡೆಯ ಒಂದು ಬದಲಾವಣೆ ಜಾಸ್ತಿ, ಮನುಷ್ಯರು ಬೇಕಾಗಿರೋದು ಹೊರಗಡೆ ಬದಲಾವಣೆ, ದೇವರು ಬೇಕಾಗಿರೋದು ಒಳಗಡೆ ಬದಲಾವಣೆ. ಹಲ್ಲೆಲೂಯಾ. ಹಾಗಾಗಿ ಒಳಗಡೆ ಇರುವಂತಹ ಸೈತಾನನ ಮಾತುಗಳನ್ನು, ಮೂಢನಂಬಿಕೆಗಳನ್ನು, ತಪ್ಪಾದ ವಿಷಯಗಳನ್ನೆಲ್ಲ ತೆಗೆದು ಹಾಕಿ ಯೇಸುವಿನ ವಾಕ್ಯವನ್ನು ನಾವು ಮುದ್ರೆ ಮಾಡ್ಕೋಬೇಕು. ಯೇಸುವನ್ನೇ ಮುದ್ರೆ ಮಾಡ್ಕೋಬೇಕು. ಯಾರ ಹೃದಯದಲ್ಲಿ ಯೇಸು ಇದ್ದಾರೆ, ಯಾರ ಹೃದಯದಲ್ಲಿ ಯೇಸು ಇಲ್ಲ, ಯಾರ ಹೃದಯದಲ್ಲಿ ದೇವರ ಸತ್ಯ ವಾಕ್ಯಗಳಿವೆ, ಯಾರ ಹೃದಯದಲ್ಲಿ ಇಲ್ಲ ಅಂತೇಳಿ ಸೈತಾನಕ್ಕೆ ಚೆನ್ನಾಗಿ ಗೊತ್ತಾಗಿದೆ. ಸೈತಾನ್ ಚೆನ್ನಾಗಿ ಗೊತ್ತು. ಹಾಗಾಗಿನೇ ಅನೇಕ ಜನರು ಸಭೆಗೆ ಬರ್ತಾ ಇದ್ರು ಕೂಡ, ಅನೇಕ ಜನರು ಯೇಸು ನಂಬಿದ್ರು ಕೂಡ ಇನ್ನೂ ಅವರ ಹೃದಯಗಳಲ್ಲಿ ದೆವ್ವ ಬರ್ತಾ ಇರುತ್ತೆ, ಇನ್ನೂ ಅವರ ಜೀವಿತಗಳಲ್ಲಿ ಸೈತಾನನು ಕಾರ್ಯ ಮಾಡ್ತಾ ಇರ್ತಾನೆ. ಯಾಕೆ ಅಂದರೆ ಒಂದು ಬಲವಾದ ತೀರ್ಮಾನ ಇರಲ್ಲ, ನಾನು ಯೇಸುಗಾಗಿನೇ ಬದುಕಬೇಕು, ಯೇಸುವೇ ನನ್ನ ದೇವರು ಎಂಬುದಾಗಿ ನಾವು ನೋಡ್ತೀವಿ. ಹಲ್ಲೆಲೂಯಾ. ಯಾವಾಗ ನಾವು ಆ ಯೇಸುವಿನ ವಾಕ್ಯವನ್ನು ಇಟ್ಕೊಂಡು ತೀರ್ಮಾನದೊಟ್ಟಿಗೆ ಬದುಕ್ತೇವೋ ಸೈತಾನನ ಹೆದರ್ತಾನೆ. ನಿನ್ನಲ್ಲಿ ಬರೋದಕ್ಕೆ, ನಿನ್ನ ಕುಟುಂಬದಲ್ಲಿ ಅವನು ಬರೋದಕ್ಕೆ ಹೆದರ್ತಾನೆ. ಹಲ್ಲೆಲೂಯಾ. ಈ ಯೋಬನ ಬಗ್ಗೆ ನಾವು ನೋಡ್ಬೋದು. ಯೋಬ ದೇವರ ವಾಕ್ಯವನ್ನು ಬಲವಾಗಿ ಹಿಡ್ಕೊಂಡಿದ್ದ. ಅವರ ಮಕ್ಕಳಿಗೆಲ್ಲ ದೇವರ ವಾಕ್ಯ ಹಿಡ್ಕೊಳ್ಳುವಂತೆ ಅವನು ಪ್ರತಿದಿನ ದೇವರ ವಾಕ್ಯದಲ್ಲಿ ಬೆಳೆಸ್ತಾ ಇದ್ದ ಮಕ್ಕಳನ್ನು. ಸೈತಾನನು ಬಂದರೂ ಅವನ ಮುಟ್ಟಕ್ಕಾಗಿಲ್ಲ ಅಂತ ವಾಕ್ಯ ಹೇಳುತ್ತೆ. ಸೈತಾನ ದೇವರತ್ರ ಕೇಳೋದೇನು ಗೊತ್ತಾ, ನೀನು ಅವನ ಸುತ್ತಲೂ ಕೂಡ ಬೇಲಿ ಹಾಕಿದೆಯಾ, ಅದಕ್ಕೋಸ್ಕರ ನಾನು ಅವನನ್ನು ಮುಟ್ಟೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ. ನೀನು ದೇವರ ವಾಕ್ಯದಲ್ಲಿ ಇರುವಾಗ, ದೇವ್ರಿಗಾಗಿ ನೀನು ಜೀವಿಸುವಾಗ ದೇವರ ಪ್ರಸನ್ನತೆ, ದೇವರ ಕೃಪೆ
ನಿನ್ನನ್ನು ಏನು ಮಾಡುತ್ತೆ? ನಿನ್ನ ಸುತ್ತಲೂ ಇರುತ್ತೆ. ಸೈತಾನ್ ನಿನ್ನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಹಾಗಾಗಿನೇ ಮನುಷ್ಯರ ಮಾತೆಲ್ಲ ಕಿವಿಗೆ ಹಾಕೊಳ್ತೀವಿ ನಾವು. ಯಾರಾದ್ರೂ ಏನಾದ್ರು ಹೇಳಿದಾರೆ ಅಂದರೆ ಅದನ್ನು ಹೃದಯಕ್ಕೆ ಹಾಕೋಬಿಡ್ತೀವಿ. ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ. ಅವ್ರನ್ನ ನೋಡಿದ್ರು ನೋಡಿಲ್ಲ ಅಂದ್ರೂ ಕೂಡ ಇಂಥ ವ್ಯಕ್ತಿ ಈ ಥರ ಹೇಳಿದ್ರಲ್ಲ, ಯಾವತ್ತೋ 10 ವರ್ಷಗಳ ಹಿಂದೆ ಹೇಳಿರೋ ಮಾತು ಕೂಡ ನಮ್ಗೆ ನೆನಪಿರುತ್ತೆ. ಆದರೆ ಹೋದ ವಾರ ಹೇಳಿರೋ ವಾಕ್ಯ ನಮ್ಗೆ ನೆನಪಿರಲ್ಲ, ದೇವ್ರ ವಾಕ್ಯ ಅಲ್ವಾ? ಕೇಳ್ತಿದ್ದೀರ? ಯಾರಾದರೂ ಏನಾದರೂ 10 ವರ್ಷದ ಹಿಂದೆ ಹೇಳಿದರೆ, ನಿಮ್ಗೆ ವಿರುದ್ಧವಾಗಿ ಏನಾದರೂ ಮಾಡಿದರೆ ಅದು ಹಾಗೆ ನೆನಪಿರುತ್ತೆ. ಪದೇ ಪದೇ ನೆನೆಸ್ಕೊಳ್ತೀವಿ. ಅದು ನೆನಪಾದಾಗೆಲ್ಲ ಅವ್ರ ಮೇಲೆ ಕೋಪ ಜಾಸ್ತಿ ಆಗ್ತಿರುತ್ತೆ. ಅದು ನೆನಪಾದಾಗೆಲ್ಲ ಅವ್ರ ಮೇಲೆ ದ್ವೇಷ ಜಾಸ್ತಿ ಆಗ್ತಾ ಇರುತ್ತೆ. ಯಾವತ್ತೋ ಹೇಳಿರುವಂಥ ಅಂಥ ಮನುಷ್ಯರ ಮಾತುಗಳನ್ನು ನಾವು ಬಲವಾಗಿ ಹಿಡ್ಕೊತೇವೆ ವಿನಃ ದೇವರ ವಾಕ್ಯಗಳನ್ನು ಹಿಡ್ಕೊಳ್ಳೋದಿಲ್ಲ. ಅಲ್ಲೇ ಗೊತ್ತಾಗುತ್ತೆ ನಾವೆಷ್ಟು ಬಲಹೀನರು ಅಂತ ಹೇಳಿ. ನಾವು ಸಾಧಾರಣ ಜನರು ಇರುವಂಥ ಲೆವೆಲಲ್ಲಿ ಇರಬಾರ್ದು. ಲೋಕದ ಜನರೆಲ್ಲರೂ ಯೋಚನೆ ಮಾಡುವಂಥ ಲೆವೆಲಲ್ಲಿ ನಾವು ಇರಬಾರ್ದು. ಅದನ್ನು ಮೀರಿ ಇರಬೇಕು ನಾವು. ಹಲ್ಲೆಲೂಯಾ. ಇಲ್ಲ ಅಂತ ಹೇಳಿದ್ರೆ ಈ ಗಾಳಿ ಬಡ್ಕೊಂಡು ಹೋಗುವಂಥ ಒಟ್ಟಿರುತ್ತಲ್ಲ, ಆ ಥರ ನಾವು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಬಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಕಡೆ ಸ್ಥಿರವಾಗಿ ನಿಲ್ಲಕ್ಕೆ ಆಗೋದಿಲ್ಲ. ಎರಡನೇದಾಗಿ ನಾವು ನೋಡುವಾಗ ವಾಕ್ಯವನ್ನು ಸಂಪಾದಿಸಿ ಅತಿ ಮುಖ್ಯವಾದದನ್ನು ಹಿಡ್ಕೋ ಅಂತ. ಅಂದರೆ ವಾಕ್ಯವನ್ನು ಸಂಪಾದನೆ ಮಾಡೋದು ತುಂಬ ಮುಖ್ಯ. ಈಗ ಎಲ್ಲರೂ ಆಸ್ತಿ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ವಿದ್ಯೆ ಸಂಪಾದನೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಕೂಡ ಹಗಲು ರಾತ್ರಿ ಕಷ್ಟಪಡ್ತಾ ಇರ್ತಾರೆ. ಮಕ್ಕಳನ್ನೆಲ್ಲ ನೀವು ನೋಡುವಾಗ ನಿದ್ರೆ ಕೂಡ ಸರಿಯಾಗಿ ಮಾಡದೆ ತುಂಬ ಹೊತ್ತು ಓದ್ತಿರ್ತಾರೆ, ಬರೀತಿರ್ತಾರೆ, ತುಂಬ ಕಷ್ಟಪಡ್ತಿರ್ತಾರೆ. ಯಾಕಂದರೆ ವಿದ್ಯೆನ ಸಂಪಾದನೆ ಮಾಡ್ಕೋಬೇಕು, ಹಾಗಾದ್ರಿಂದ ಫ್ಯೂಚರ್ ನಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇಲ್ಲಿರುವಂಥವ್ರೆಲ್ಲರಿಗೂ ನಾನು ಹೇಳೋದೇನೆಂದರೆ ದೇವರ ವಾಕ್ಯವನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಆಮೇಲೆ ಎಷ್ಟು ದೇವರ ವಾಕ್ಯದಲ್ಲಿ ನಾವು ಶ್ರೀಮಂತರಾಗಿ ಇರ್ತೀವೋ ಅಷ್ಟು ಬಲವಾಗಿ ನಾವು ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಹಾಗೇನಾಗುತ್ತೆ ಅಂತ ಹೇಳಿದ್ರೆ ಎಂಥ ಪರಿಸ್ಥಿತಿಗಳನ್ನು ಕೂಡ ನಾವು ಜಯಿಸೋದಕ್ಕೆ ಸಾಧ್ಯವಾಗುತ್ತೆ. ದೇವರಲ್ಲಿ, ದೇವರ ವಿಷಯಗಳಲ್ಲಿ ನಾವು ಶ್ರೀಮಂತರಾಗಿರುವಾಗ ನಾವು ದೇವರ ವಾಕ್ಯದಲ್ಲಿ ಆಳವಾಗಿ ಬೇರು ಬಿಡೋದಕ್ಕೆ ಸಾಧ್ಯವಾಗುತ್ತೆ. ಆಗ ಸಮಸ್ಯೆಗಳೇನೇ ಬಂದರೂ ಕೂಡ ಅದನ್ನು ಬಲವಾಗಿ ಎದುರಿಸೋದಕ್ಕೆ ನಮ್ಮ ಕೈಲಾಗುತ್ತೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಯಾರು ಶ್ರೀಮಂತರಾಗಿರ್ತಾರೋ, ದೇವರ ವಿಷಯಗಳಲ್ಲಿ ಯಾರು ಬಲವಾಗಿರ್ತಾರೋ ಅವರಿಗೆ ಸಮಸ್ಯೆಗಳೆಲ್ಲ ಚಿಕ್ಕದಾಗಿ ಕಾಣುತ್ತೆ. ಎಂಥ ಸಮಸ್ಯೆ ಕೂಡ ಚಿಕ್ಕದಾಗಿ ಕಾಣುತ್ತೆ. ಆದರೆ ಯಾರು ದೇವರಲ್ಲಿ ಬಲವಾಗಿರಲ್ವೋ, ಯಾರು ದೇವರ ನಂಬಿಕೆಯಲ್ಲಿ ಬಲವಾಗಿರಲ್ವೋ ಅವರಿಗೆ ಸಮಸ್ಯೆಗಳು ತುಂಬ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಅರ್ಥ ಆಗ್ತಿದೆ? ಎಲ್ಲರೂ ವಿಶ್ವಾಸಿಗಳಲ್ಲಿರೋರು, ಆದರೆ ಕೆಲವರು ಅವ್ರಿಗೆ ಎದುರಾಗುವಂಥ ಸಮಸ್ಯೆಯನ್ನು ತುಂಬ ಹಗುರವಾಗಿ ತಗೊಳ್ತಾರೆ. ನನ್ನಲ್ಲಿ ದೇವರಿದ್ದಾರೆ, ನನ್ನ ಜೊತೆ ದೇವರಿದ್ದಾರೆ, ಅಂಥ ಸಮಸ್ಯೆ ನನಗೇನು ಮಾಡಲ್ಲ ಅಂತ. ಆದರೆ ಅದೇ ವಾಕ್ಯವನ್ನು ಕೇಳ್ತಿರುವಂಥ ವಿಶ್ವಾಸಿಗಳು ಕೆಲವರು ಆ ಸಮಸ್ಯೆಗಳನ್ನು ದೊಡ್ಡದಾಗಿ ನೋಡ್ತಿರ್ತಾರೆ. ಆ ಸಮಸ್ಯೆಗಾಗಿ ಅಳ್ತಾರೆ, ಕಣ್ಣೀರಿಡ್ತಾರೆ, ಗೋಳಾಡ್ತಾರೆ. ಇಲ್ಲಿ ಇಬ್ಬರು ವಿಶ್ವಾಸಿಗಳಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ನಂಬಿಕೆ, ದೇವರಲ್ಲಿ ನಂಬಿಕೆ. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ದೇವರನ್ನು ನಂಬಬೇಕು. ಯಾರು ನಂಬಬೇಕು? ದೇವರನ್ನು ನಂಬಬೇಕು. ಹಲ್ಲೆಲೂಯಾ. ಮತ್ತೆ ಮೂರನೇದಾಗಿ ನೋಡುವಾಗ ಪರಿಚಯದಲ್ಲಿ ಕ್ಷೇತ್ರಕ್ಕೆ ಬೇಕಿರುವುದನ್ನು ವಿನ್ಯಾಸಗೊಳಿಸಬೇಕು ಅಂತ ಹೇಳಿ. ವಿನ್ಯಾಸ ಅಂದ್ರೆ ಏನು? ಒಂದು ಡಿಸೈನ್ ಮಾಡಬೇಕು, ಒಂದು ಪ್ಲಾನ್ ಮಾಡಬೇಕು ಅಂತ. ಈಗ ನಿನ್ನ ಕುಟುಂಬನೇ ಒಂದು ಕ್ಷೇತ್ರ, ನಿನ್ನ ಸಭೆನೇ ಒಂದು ಕ್ಷೇತ್ರ, ಈ ಎಡೆಳ ಪ್ರಾಂತನೇ ಒಂದು ಕ್ಷೇತ್ರ, ಅಥವಾ ನೀನು ಇರುವಂಥ ಒಂದೊಂದು ಜಾಗನೂ ನಿನ್ನ ಒಂದು ಕ್ಷೇತ್ರವಾಗಿದೆ. ಆ ಒಂದು ನಿನ್ನ ಕುಟುಂಬಕ್ಕೆ ಯಾವ ರೀತಿ ದೇವರಲ್ಲಿ ಬೆಳೆಸಬೇಕು, ಆ ನಿನ್ನ ಸಭೆನ ಯಾವ ರೀತಿ ನೀವು ಬೆಳೆಸಬೇಕು ಅಂತ ಹೇಳಿ ನೀನೇನು ಮಾಡಬೇಕು? ಪ್ಲಾನ್ ಮಾಡಬೇಕೆಂಬುದಾಗಿ ನೋಡ್ತೇವೆ. ಅದು ನಮ್ಮ ಸ್ವಭಾವವಾಗಿ ಮಾರ್ಪಡಬೇಕು. ದೇವರ ವಾಕ್ಯ ಸ್ವಭಾವವಾಗಿ ಮಾರ್ಪಡಬೇಕು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಮುಖ್ಯವಾದ ಸಂದೇಶ ನಾವು ನೋಡುವಾಗ ಈ ಅರಣ್ಯದಲ್ಲಿ ನಿಮ್ಮ ಪ್ರದೇಶವನ್ನು ವಿಸ್ತರಿಸಿ ಅಂತ ಹೇಳ್ತಾ ಇರೋದು. ಈಗ ದೇವ್ರು ಹೇಳಿರುವಂಥ ಈ ಮಾತು ನಾವೇನು ಓದ್ಕೊಂಡ್ವಿ, ಅದು ಎಲ್ಲಿ ವಿಸ್ತರಿಸ್ಬೇಕಂತೆ? ಅವರಿರೋದು ಅರಣ್ಯದಲ್ಲಿ. ಕಾನಾನ್ ಅನ್ನುವಂಥದ್ದು ಒಂದು ಅರಣ್ಯ, ಒಂದು ಬೆಟ್ಟ ಗುಡ್ಡಗಳಿರುವಂಥ ಸ್ಥಳ. ವಿರೋಧಿಗಳೆಲ್ಲರೂ ಕೂಡ ಅಲ್ಲ, ಆಗಲೇ 7 ಕುಲಗಳು ಆ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅವ್ರ ಜೀವನ ಮಾಡ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇರುವಂಥದ್ದು, ನೀವು ಅಲ್ಲಿ ಹೋಗಿ ಏನು ಮಾಡ್ಬೇಕು? ನೀವು ಆ ಪ್ರದೇಶವನ್ನು ವಿಸ್ತರಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪ್ರದೇಶವನ್ನು ನೀವು ವಿಸ್ತರಿಸಬೇಕು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಯಾವ ರೀತಿ ವಿಸ್ತರಿಸಬೇಕು? ದೇವರು ಈಗಾಗಲೇ
ಇಸ್ರಾಯೇಲ್ ದೇಶವನ್ನ, ಅಂದ್ರೆ ಆ ಕಾನಾನ್ ದೇಶವನ್ನ ಇಸ್ರಾಯೇಲ್ಗೆ ಕೊಟ್ಟಿದ್ದಾರೆ. ದೇವರು ಕೊಟ್ಟಾದ್ಮೇಲೆ ನೀನು ನಂಬಿಕೆಯಿಂದ ಹೋಗಿ ಅದನ್ನ ಸ್ವಾಧೀನ ಪಡಿಸ್ಕೋಬೇಕು ಅಂತ ಹೇಳಿ. ಮೊದಲನೇದಾಗಿ ನಾವು ನೋಡುವಾಗ ನಾನು ಆಜ್ಞಾಪಿಸಿದ ಮಾರ್ಗ, ಹಲ್ಲೆಲೂಯಾ, ಅದೇನಂದ್ರೆ ವಾಕ್ಯದ ನೆರವೇರಿಕೆ. ದೇವರು ಆಜ್ಞಾಪಿಸಿದ್ದಾರೆ, ವಾಗ್ದಾನ ಮಾಡಿದ್ದಾರೆ, ಈ ಕಾನಾನ್ ದೇಶವನ್ನ ನೀನು ಕೊಡ್ತೇನೆ, ನೀನು ಕಾಲಿಡುವಂತ ಈ ಸ್ಥಳವನ್ನೆಲ್ಲ ನೀನು ಕೊಡ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಹಾಗಾಗಿ ಭಯ ಪಡಬಾರ್ದು. ದೇವರು ನಿನ್ನ ಜೀವನದಲ್ಲಿ ಜೊತೆಯಲ್ಲಿರೋದ್ರಿಂದ ಭಯ ಪಡಬಾರ್ದು. ಈಗ ಸೋಮವಾರ, ಮಂಗಳವಾರ, ಬುಧವಾರ 3 ದಿನಗಳು, ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳು ನಾವು ಒಂದು 9 ತಾಲೂಕುಗಳಿಗೆ ಭೇಟಿ ಮಾಡೋದಕ್ಕಂತ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ದೇವ್ರ ನಾಮಕ್ಕೆ ಸ್ತೋತ್ರ. ಒಂದೊಂದು ತಾಲೂಕಲ್ಲೂ ಆ ಒಂದು ಸೈತಾನನ ಕಾರ್ಯಗಳ ಮುರಿಯೋದಕ್ಕೆ ದೇವರು ಸಹಾಯ ಮಾಡಿದ್ರು. ಅದ್ಭುತವಾಗಿ ಒಂದೊಂದು ತಾಲೂಕಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸಹಾಯ ಮಾಡಿದ್ರು. ನಮ್ಮ ಆಸೆ, ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ ಕತ್ತಲೆ ತುಂಬಿರುವಂಥ ಒಂದೊಂದು ತಾಲೂಕಿನಲ್ಲಿ ಸೈತಾನನ ಕಾರ್ಯಗಳು ಮುರಿಬೇಕು, ನಾವು ಪ್ರಾರ್ಥನೆಯಿಂದ ಮುರಿಬೇಕು. ಮತ್ತೆ ಕಾಲಿಡೋ ಸ್ಥಳವನ್ನು ದೇವ್ರು ನಮ್ಗೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾವು ಸತ್ಯ ಸುವಾರ್ತೆನ ಹಿಡ್ಕೊಂಡಿರೋರು ಒಂದಾಗಿ ಆ ಪ್ರಾಂತ್ಯಗಳಲ್ಲಿ, ಆ ಕ್ಷೇತ್ರಗಳಲ್ಲಿ ಕಾಲಿಡುವಾಗ ಸೈತಾನನ ಕಾರ್ಯಗಳು ಮುರಿಯಲ್ಪಡುತ್ತೆ. ಆಮೇಲೆ ನಂಬಿಕೆಯಿಂದ ನಾವು ಕಾಲಿಡುವಾಗ, ಯೆರಿಕೋ ಕೋಟೆಯನ್ನ ಅವರು ದಿನಕ್ಕೆ 1 ಸಲ ಸುತ್ತಿದ್ರಂತೆ. ಬೇರೆ ಏನು ಮಾಡಿಲ್ಲ, ದೇವರವ್ರನ್ನ ಬೇರೆ ಏನು ಮಾಡಕ್ಕೆ ಹೇಳಿಲ್ಲ. ಯೆರಿಕೋ ಕೋಟೆ ಸುತ್ತಲೂ ದಿನಕ್ಕೆ 1 ಸಲ ಸುತ್ತಿ, ಮತ್ತೆ 7ನೇ ದಿನ 7 ಸುತ್ತು ಸುತ್ತಿ ಅಂತ ಹೇಳಿದ್ರು. 7ನೇ ದಿನದಲ್ಲಿ 7ನೇ ಸುತ್ತು ಸುತ್ತೋದ್ರೊಳಗೆ ಏನಾಯ್ತಂತೆ, ಯೆರಿಕೋ ಕೋಟೆ ತಾನಾಗೆ ಕುಸಿದು ಬಿತ್ತಂತೆ. ಇಲ್ಲಿ ಇಸ್ರಾಯೇಲ್ರು ಯೆರಿಕೋ ಕೋಟೆ ಒಳಗಡೆ ಹೋಗಕ್ಕಾಗ್ತಿರ್ಲಿಲ್ಲ, ಅಲ್ಲಿ ಒಳಗಡೆ ಇರುವಂಥ ಜನ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಸೈತಾನನ ಹಾಗೆ ಆ ದೇಶದ ಅರಸ ಮತ್ತೆ ಸೈನಿಕರೆಲ್ಲ ಯೆರಿಕೋ ಕೋಟೆಯ ಎಲ್ಲ ಬಾಗಿಲುಗಳನ್ನು ಮುಚ್ಚಿದ್ದಾರೆ. ದೇವರ ಮಕ್ಕಳು ಯೆರಿಕೋ ಕೋಟೆ ಒಳಗೆ ಕಾಲಿಡದ ಹಾಗೆ ಆ ಒಂದು ಜನ, ಯೆರಿಕೋ ಕೋಟೆಯ ಜನರು ಕೋಟೆಯ ಬಾಗಿಲುಗಳನ್ನು ಮುಚ್ಚಿದ್ದಾರೆ. ಹಾಗೆಯೇ ಒಂದೊಂದು ತಾಲೂಕಲ್ಲೂ, ಒಂದೊಂದು ಪ್ರಾಂತ್ಯದಲ್ಲೂ, ಒಂದೊಂದು ಜಿಲ್ಲೆಯಲ್ಲೂ, ಒಂದೊಂದು ರಾಜ್ಯದಲ್ಲೂ ಸೈತಾನನು ಸುವಾರ್ತೆ ತಲುಪದ ಹಾಗೆ ಬಾಗಿಲನ್ನು ಮುಚ್ಚಿದ್ದಾನೆ. ನಿಮ್ಮ ಮನೆಯಲ್ಲಿರೋರ ಹೃದಯಗಳ ಬಾಗಿಲನ್ನು ಮುಚ್ಚಿದ್ದಾನೆ. ನಿಮ್ಮ ಸಂಬಂಧಿಕರ ಹೃದಯದ ಬಾಗಿಲನ್ನು ಯಾರು ಮುಚ್ಚಿರೋದು? ಸೈತಾನ ಮುಚ್ಚಿದ್ದಾನೆ. ನೀವೇನು ಮಾಡಬೇಕು? ಪ್ರಾರ್ಥನೆಯಿಂದ ಆ ಬಾಗಿಲನ್ನು ಹೊಡಿಬೇಕು. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆಗೆ ಬಲ ಇದೆ. ಯೇಸು ಹೆಸರಲ್ಲಿ ನೀವು ಮಾಡುವಂಥ ಪ್ರಾರ್ಥನೆಗೆ ಬಲ ಇದೆ. ಸೈತಾನನು ಅವ್ರೇನು ಆ ವಿಗ್ರಹಾರಾಧನೆ ಎಂಬ ಗೋಡೆ ಕಟ್ಟಿದ್ದಾನೆ, ಮೂಢನಂಬಿಕೆಗಳೆಂಬ ಗೋಡೆ ಒಳಗಡೆ ಅವ್ರನ್ನ ಬಂಧಿಸಿದ್ದಾನೆ. ಅದನ್ನು ನಂಬಿಕೆಯಿಂದ ನೀವು ಮುರಿಯುವಾಗ ಅವ್ರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಯಾವುದು ಸರಿ, ಯಾವುದು ತಪ್ಪು ಅಂತ, ಯಾವುದು ಸತ್ಯ ದೇವರು ಅಂತ ಯೋಚನೆ ಮಾಡಲಿಕ್ಕೆ ಅವರು ಶುರು ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರ ಆಜ್ಞೆಯನ್ನು ಹಿಂಬಾಲಿಸುವವರಾಗಬೇಕು. ನೀನು ಯುಗದ ಸಮಾಪ್ತಿಯವರೆಗೂ, ಲೋಕದ ಕಟ್ಟೆಕಡೆಗೆ ನೀನು ಹೋಗುವಾಗ ಯುಗದ ಸಮಾಪ್ತಿವರೆಗೂ ನಾನು ನಿನ್ನ ಸಂಗಡ ಇರ್ತೀನಿ ಅಂತ ದೇವರು ಹೇಳಿದ್ದಾರೆ. ದೇವ್ರು ನಮ್ಮ ಜೊತೆ ಇರೋದ್ರಿಂದ ಯುದ್ಧ ಮಾಡದೆ ನಾವು ಗೆಲ್ಲುವರಾಗಿದ್ದೀವಿ. ಹಲ್ಲೆಲೂಯಾ. ಇಸ್ರಾಯೇಲರು ಯೆರಿಕೋ ಪಟ್ಟಣ ಸುತ್ತುವಾಗ ಆ 7ನೇ ದಿನದಲ್ಲಿ 7 ಸಲ ಅವ್ರು ಸುತ್ತೋ ಸಮಯದಲ್ಲಿ ಆರ್ಭಟಿಸಿದ್ರಂತೆ, ಸ್ತುತಿಸಿದ್ರಂತೆ, ದೇವ್ರನ್ನ ಆರಾಧಿಸಿದ್ರಂತೆ, ಪ್ರಾರ್ಥಿಸಿದ್ರಂತೆ. ಪ್ರಾರ್ಥನೆ ಅಷ್ಟು ದೊಡ್ಡ ಯೆರಿಕೋ ಕೋಟೆ ಕುಸಿದು ಹೋಗುವ ಹಾಗೆ ಮಾಡಿತು. ಯಾವಾಗ ಅಂಧಕಾರ ಶಕ್ತಿಗಳು ಮುರಿಯಲ್ಪಡುತ್ತೋ ಆಗ ಸುವಾರ್ತೆಯ ಬಾಗಿಲುಗಳು ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಇವತ್ತಿಗೂ ಕೂಡ ತ್ರಿಯೇಕ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ತಂದೆಯಾದ ದೇವರ ಕೆಲಸ ಏನು? ವಾಕ್ಯವನ್ನು ಸ್ಥಿರಪಡಿಸೋದು. ಹಲ್ಲೆಲೂಯಾ. ವಾಕ್ಯದ ಮೂಲಕ ಕಾರ್ಯ ಮಾಡ್ತಿದ್ದಾನೆ. ಈಗ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಆತನು ಮಾತ್ರದಿಂದಲೇ ಎಲ್ಲವನ್ನು ಸೃಷ್ಟಿ ಮಾಡಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯಾ. ಆ ವಾಕ್ಯದ ಮೂಲಕನೇ ದೇವರು ಎಲ್ಲ ಕಾರ್ಯಗಳನ್ನು ಮಾಡಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಇವತ್ತಿಗೂ ದೇವರ ವಾಕ್ಯ ಕಾರ್ಯ ಮಾಡ್ತಾ ಇದೆ. ಇಬ್ರಿಯರಿಗೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಅದು ಇಬ್ಬಾಯಿ ಕತ್ತಿ ಅಂತ ಇದೆ ಎಂಬುದಾಗಿ ನಾವು ನೋಡ್ತೀವಿ. ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ? ಇಬ್ಬಾಯಿ ಕತ್ತಿ ಅಂತ ಇದೆ. ಅದು ಸಜೀವವಾದದ್ದು, ಅದು ಕಾರ್ಯ ಸಾಧಕವಾದದ್ದು ಎಂಬುದಾಗಿ. ದೇವರ ವಾಕ್ಯವನ್ನ ನಂಬುವವರ ಜೀವಿತದಲ್ಲಿ ಅದು ಇಬ್ಬಾಯಿ ಕತ್ತಿ ಅಂತೆ ಕಾರ್ಯ ಮಾಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯದ ಮೂಲಕ ತಂದೆಯಾದ ದೇವರು ಇವತ್ತಿಗೂ ಕಾರ್ಯ ಮಾಡ್ತಾ ಇದ್ದಾರೆ. ಎರಡನೇದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಕೂಡ ಇವತ್ತಿಗೂ ಕಾರ್ಯ ಮಾಡ್ತಿದ್ದಾನೆ. ಯೇಸು ಕ್ರಿಸ್ತನ ಕಾರ್ಯ ಏನು ಅಂದರೆ ರಕ್ಷಣೆಯ ಕಾರ್ಯ. ಇವತ್ತಿಗೂ ಯಾರೆಲ್ಲ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡ್ತಾ ಇದ್ದಾರೋ ಅವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ.
ಮೂರನೇದಾಗಿ ಪರಿಶುದ್ಧಾತ್ಮ ದೇವರು ಕೂಡ ಕಾರ್ಯ ಮಾಡ್ತಿದ್ದಾರೆ. ಇವತ್ತಿಗೂ ಕೂಡ ಯಾರೆಲ್ಲ ಯೇಸುವನ್ನ ನಂಬಿದಾರೋ ಅವರನ್ನು ಬಲಪಡಿಸ್ತಿದ್ದಾರೆ. ಯೇಸುವಲ್ಲಿ ನಂಬಿಕೆ ಇಟ್ಟಿರುವಂಥ ಪ್ರತಿಯೊಬ್ಬರನ್ನು ಕೂಡ ಪರಿಶುದ್ಧಾತ್ಮ ದೇವರು ಬಲದಿಂದ ತುಂಬಿಸ್ತಿದ್ದಾರೆ ಮತ್ತು ಸೇವೆಯಲ್ಲಿ ಅವರನ್ನು ನಡೆಸ್ತಿದ್ದಾರೆ. ಹಲ್ಲೆಲೂಯಾ. ಅಂದರೆ ತ್ರಿಯೇಕ ದೇವರು ಇವತ್ತಿಗೂ ಕೂಡ ಕಾರ್ಯ ಮಾಡ್ತಿದ್ದಾರೆ. ನೀನು ಆ ತ್ರಿಯೇಕ ದೇವರಲ್ಲಿ ನಂಬಿಕೆ ಇಡುವಾಗ ನೀನು ಅರಣ್ಯದ ಪ್ರದೇಶದಲ್ಲಿದ್ದರೂ ಕೂಡ ದೇವರು ನಿನ್ನ ಜೊತೆ ಇದ್ದು ಕಾರ್ಯ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಎರಡನೇ ಮುಖ್ಯವಾದ ವಿಷಯವನ್ನು ನೋಡುವಾಗ ಜನರಿಗೆ ಸೇವೆ ಮಾಡುವ ಮಾರ್ಗ, ದೇವರ ಮಾರ್ಗ ಏನು ಅಂತ ಹೇಳಿದ್ರೆ ಜನರಿಗಾಗಿ ನಾವು ಜೀವಿಸುವಂಥವರಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ದೇವ್ರು ನನ್ನನ್ನು ಆರಿಸ್ಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ನಾವಿರುವಂಥ ಪ್ರದೇಶದಲ್ಲಿ ದೇವರ ಸೇವೆಯನ್ನು ವಿಸ್ತರಿಸಬೇಕು ಅಂತ. ನಮ್ಮ ಕುಟುಂಬ ದೇವರಲ್ಲಿ ಇದ್ದುಕೊಂಡು ನಮ್ಮ ಕುಟುಂಬದ ಮೂಲಕ ನಮ್ಮ ಗ್ರಾಮದಲ್ಲಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಯೇಸುವಿನ ವಾಕ್ಯವನ್ನು ನಾವು ಸಾರೋದ್ರ ಮೂಲಕ ಸೈತಾನನ ರಾಜ್ಯದಲ್ಲಿರುವಂಥವರನ್ನ, ಸೈತಾನನ ನಂಬಿ ಸೈತಾನನ ಒಂದು ಮಾರ್ಗದರ್ಶನದಲ್ಲಿ ನರಕಕ್ಕೆ ಹೋಗ್ತಿರುವಂಥ ಜನರನ್ನು ಬಿಡಿಸುವಂಥ ಕಾರ್ಯವನ್ನು ನಾವು ಮಾಡುವರಾಗಿರ್ಬೇಕು. ಹಲ್ಲೆಲೂಯಾ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು. ಜನರನ್ನು ಸೈತಾನನ್ನು ಮರಳುಗೊಳಿಸ್ತಾ ಇದ್ದಾನೆ. ಇವಾಗ ಎಲ್ಲಿ ನೋಡಿದ್ರು ಕೂಡ ಹನುಮ ಜಯಂತಿ ಅಂತ ನಡೀತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಈ ಅಯ್ಯಪ್ಪನ ಮಾಲೆ ಹಾಕ್ಕೊಂಡು ಜನ ಹೋಗ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಓಂ ಶಕ್ತಿನಂತೆ ಇನ್ನೊಂದು ಮತ್ತೊಂದು ನಿಮ್ಮ ಕಣ್ಣು ಎದುರಿಗೆ ನಡೀತಾ ಇಲ್ವ ಇದೆಲ್ಲ? ಈಗ 10-15 ವರ್ಷಗಳ ಹಿಂದೆ ಇಲ್ದಿರುವಂಥದ್ದು ಇವತ್ತು ಇನ್ನೂ ಜಾಸ್ತಿ ಆಗ್ತಿದೆ. ಹಳ್ಳಿಗೂ ಕೂಡ ಸೈತಾನ ಏನು ಮಾಡ್ತಿದ್ದಾನೆ? ಸ್ವಾಧೀನ ಮಾಡ್ಕೊಳ್ತಿದ್ದಾನೆ. ಹಳ್ಳಿಯಲ್ಲೂ ಕೂಡ ಸ್ವಾಧೀನ ಮಾಡ್ಕೊಳ್ತಾ ಇದ್ದಾನೆ. ಕತ್ತಲೆ ಆವರಿಸ್ತಾ ಇದೆ ಎಲ್ಲ ಹಳ್ಳಿಗಳಿಗೂ. ಅಂಧಕಾರ ಆವರಿಸ್ತಾ ಇದೆ. ಸೈತಾನನ ಶಕ್ತಿ ಆವರಿಸ್ತಾ ಇದೆ. ಜನರ ಹೃದಯಗಳನ್ನು ಇನ್ನೂ ಮಂಕು ಮಾಡ್ತಾ ಇದ್ದಾನೆ. ದೇವ್ರ ಮಕ್ಕಳಲ್ಲೇ ಒಗ್ಗಟ್ಟಿಲ್ಲ ಅಷ್ಟೇನೆ. ಸೈತಾನನು ಅವನ ಹಿಂಬಾಲಿಸೋರಲ್ಲಿ ಒಗ್ಗಟ್ಟು ಕೊಡ್ತಾ ಇದ್ದಾನೆ. ಅವ್ರದ್ದೇನು ತಿನ್ನೋದು ಕುಡಿಯೋದೇ ಅವ್ರದ್ದು. ಅವ್ರ ರಾಜ್ಯ ಎಲ್ಲ ಏನು ತಿನ್ನೋದು ಕುಡಿಯೋದು ಕುಣಿಯೋದು. ನೋಡ್ದಲ್ಲ ಹನುಮ ಜಯಂತಿಯಲ್ಲಿ ವಯಸ್ಸಾಗಿರೋರು ಜಾಸ್ತಿ ಇಲ್ಲ, ಬರೀ ಯೌವನಸ್ಥರು ಸೇರ್ಕೊಳ್ಳೋದು, ಆ DJ ಸಾಂಗ್ ಹಾಕೊಳ್ಳೋದು, ಕುಣಿಯೋದು. ಯಾವ ಭಕ್ತಿನೂ ಇಲ್ಲ ಅದರಲ್ಲಿ. ಎಂಜಾಯ್ ಮಾಡೋದಕ್ಕೆ ಅಷ್ಟೇನೆ, ಎಂಜಾಯ್ ಮಾಡೋದು ಅಷ್ಟೇನೆ. ಅಂದರೆ ಸೈತಾನ ಎಷ್ಟರ ಮಟ್ಟಿಗೆ ಅವ್ರನ್ನ ಬಂಧಿಸಿದ್ದಾನೆ ಅಂತ ಹೇಳಿ. ಇವತ್ತು ನಾನು ನೀನು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ, ಇವತ್ತು ನಾನು ನೀನು ಸೇವೆಗಾಗಿ ನಿಂತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಗ್ರಾಮ, ನಮ್ಮ ಸುತ್ತಮುತ್ತಲಿನ ಗ್ರಾಮ, ನಮ್ಮ ದೇಶ ಸೈತಾನನ ಹಸ್ತದಲ್ಲಿ ನಾಶವಾಗುತ್ತೆ. പക്ഷെ ನಾವೇನು ಮಾಡೋಕ್ಕಾಗುತ್ತೆ? ನಮ್ಮ ಕೈಲಿ ಏನಾಗುತ್ತೆ? ನೀನು ದೇವರಿಗಾಗಿ ನಿಂತರೆ ನಿನ್ನ ಒಬ್ಬಳಿಂದಾನೆ ದೇವ್ರ ದೊಡ್ಡ ಕೆಲಸವನ್ನು ಮಾಡ್ತಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯಗಳನ್ನು ನಾವು ನಂಬಿಕೆ ಇಡೋಣ. ದೇವ್ರ ವಾಕ್ಯದಲ್ಲಿ ನಾವು ನಂಬಿಕೆ ಇಡೋಣ. ನಮ್ಮ ನಂಬಿಕೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ನಾವು ಜಯ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಬೈಬಲಲ್ಲಿ ಯೋಚನೆ ಮಾಡಿ, ಸಮುವೇಲನಂತ ಒಬ್ಬ ವ್ಯಕ್ತಿ, ಅವನೊಬ್ಬನೇ ಇದ್ದಿದ್ದು ಇಡೀ ಇಸ್ರಾಯೇಲ್ ದೇಶವನ್ನು ಮಾರ್ಪಡಿಸ್ದ. ಎಲಿಯ ಒಬ್ಬ ವ್ಯಕ್ತಿ ದೇಶವನ್ನು ಬದಲಾವಣೆ ಮಾಡ್ದ. ಯೋಸೆಫ ಒಬ್ಬ ವ್ಯಕ್ತಿ ದೇಶವನ್ನು ಬದಲಾವಣೆ ಮಾಡ್ದ. ಮೋಶೆ ಒಬ್ಬ ವ್ಯಕ್ತಿ ಇಡೀ ಇಸ್ರಾಯೇಲನ್ನ ಐಗುಪ್ತದಿಂದ ಹೊರಗಡೆ ತಂದ. ಈ ದಾವಿದ ಒಬ್ಬ ವ್ಯಕ್ತಿ ಇಸ್ರಾಯೇಲ್ ದೇಶವನ್ನು ಕಟ್ಟಿ ದೇವರ ಭಯಭಕ್ತಿಯಲ್ಲಿ ಬೆಳೆಸ್ದ. ಪೌಲ ಒಬ್ಬ ವ್ಯಕ್ತಿ ಇಸ್ರಾಯೇಲ್ ಮಾತ್ರ ಅಲ್ಲ, ಪ್ರಪಂಚದ ಅನೇಕ ದೇಶಗಳಿಗೆ ಹೋಗಿ ಸುವಾರ್ತೆ ಸಾರ್ದ. ಒಬ್ಬೊಬ್ಬರೇ ಯುದ್ಧ ಮಾಡದೆ ಗೆದ್ದಿರೋರಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ನೀನು ನಾವು ಬಲಹೀನರಲ್ಲ, ನಾವು ಬಲವಂತರು. ಹಲ್ಲೆಲೂಯಾ. ಈಗ ನಾವೆಲ್ಲರೂ ಕೂಡ ಮಣ್ಣಿನ ಮಡಿಕೆಗಳಂತೆ ಇದ್ದೀವಿ. ಯಾವುದರಂತೆ? ನಾವೆಲ್ಲರೂ ಮಣ್ಣಿನ ಮಡಿಕೆ ಏನು ಮಾಡೋಕ್ಕಾಗಲ್ಲ. ಅದೇನು ಬಲವಾಗಿ ಗಟ್ಟಿಯಾಗಿ ಇರೋದಿಲ್ಲ. ಕೆಳಗೆ ಬಿದ್ದ ತಕ್ಷಣ ಹೊಡೆದೋಗುತ್ತೆ. ಖಾಲಿದ್ರೇ ಅದನ್ನೆಲ್ಲದರಲ್ಲಿ ಬಿಸಾಕ್ತಾರೆ. ಅದು ಉಪಯೋಗ ಇಲ್ಲ ಅಂದ್ರೇ ಅದನ್ನೆಲ್ಲದರಲ್ಲಿ ಬಿಸಾಕ್ತಾರೆ. ಆದರೆ ಹಳೆ ಕಾಲದಲ್ಲಿ ಆ ಒಂದು ಮಣ್ಣಿನ ಮಡಿಕೆಯಲ್ಲಿ ಏನು ಇಡ್ತಿದ್ರು ಗೊತ್ತಾ? ಚಿನ್ನವನ್ನು ಬಚ್ಚಿಡ್ತಾ ಇದ್ರು. ಏನು ಬಚ್ಚಿಡ್ತಿದ್ರು? ಚಿನ್ನ, ಬಂಗಾರವನ್ನು ಬಚ್ಚಿಡ್ತಾ ಇದ್ರು. ಯಾವುದರಲ್ಲಿ? ಮಣ್ಣಿನ ಮಡಿಕೆಯಲ್ಲಿ. ಅಷ್ಟು ಅಮೂಲ್ಯ. ಮಣ್ಣಿನ ಮಡಿಕೆಗೆ ಯಾವ ಬೆಲೆ ಇಲ್ಲ, ಆದರೆ ಮಣ್ಣಿನ ಮಡಿಕೆಯಲ್ಲಿರುವಂಥ ಬಂಗಾರಕ್ಕೆ ಬೆಲೆ ಇದೆ. ನೀನು ನಾನು ಬೆಲೆ ಇಲ್ಲದವ್ರೆ. ಯಾವಾಗ? ಯೇಸು ಇಲ್ಲದೆ ಇರುವಾಗ.
ಸುವಾರ್ತೆ ಇಲ್ಲದೆ ಇರುವಾಗ. ಆದರೆ ಯೇಸು ನಮ್ಮಲ್ಲಿ ಬಂದ ಮೇಲೆ, ಸುವಾರ್ತೆ ನಮ್ಮಲ್ಲಿ ಬಂದ ಮೇಲೆ ನಮ್ಮಷ್ಟು ಬೆಲೆಯುಳ್ಳ ವಸ್ತು ಈ ಲೋಕದಲ್ಲಿ ಯಾವುದೂ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನಂದರೆ, ನಮ್ಮಲ್ಲಿ ದೇವರಿದ್ದಾನೆ, ನಮ್ಮಲ್ಲಿ ಸುವಾರ್ತೆ ಇದೆ. ಆ ಸುವಾರ್ತೆಯನ್ನು ನಾವು ಬಲವಾಗಿ ಹಿಡ್ಕೊಂಡು ನಾವು ಜೀವಿಸುವಾಗ, ಪ್ರತಿದಿನ ಸೈತಾನನ ಕಾರ್ಯಗಳನ್ನು ಮುರಿಯೋದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತ ನಮಗೆ ಜಯ ಕೊಡ್ತಾನೆ. ಹಲ್ಲೆಲೂಯಾ. ಮೂರನೇ ಮುಖ್ಯವಾದ ವಿಷಯವನ್ನು ನೋಡುವಾಗ, ನಾವು ಗಡಿ ಗುರುತನ್ನು ವಿಸ್ತರಿಸಬೇಕು ಅಂತ, ಮೇರೆಗಳನ್ನು ವಿಸ್ತರಿಸಬೇಕು. ಅಂದರೆ ನಾವು ಪ್ಲಾನ್ ಮಾಡಬೇಕು, ಎಲ್ಲಿ ತನಕ ನಾವು ಸೇವೆಯಲ್ಲಿ ಹೋಗಬೇಕು, ಎಲ್ಲಿ ತನಕ ನಾವು ದೇವ್ರಿಗಾಗಿ ಸಾಕ್ಷಿಯಾಗಿ ನಿಲ್ಲಬೇಕು ಅನ್ನೋದನ್ನು ನಾವು ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕು. ದೇವ್ರು ನಿನಗೆ ಕೊಟ್ಟಿರುವಂಥ ಕೃಪೆ ಏನು? ನಾನು ಮಾಡೋಕ್ಕಾಗುವಂಥದ್ದನ್ನು ನೀವು ಮಾಡೋಕ್ಕಾಗಲ್ಲ, ನೀವು ಮಾಡುವುದನ್ನು ನಾನು ಮಾಡೋಕ್ಕಾಗಲ್ಲ. ಆದರೆ ಸಭೆಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂದರೆ, ದೇವರ ಸೇವೆಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂದರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ? ನೀನು ದೇವರಿಗಾಗಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ನೀನು ನಂಬಿಕಸ್ಥನಾಗಿ ಮಾಡಬೇಕು. ಮೊನ್ನೆ ಮುಂಜಾನೆ ಪ್ರಾರ್ಥನೆಯಲ್ಲಿ ನಾನು ಹೇಳ್ತಾ ಇದ್ದೆ, ಯೋಸೇಫನನ್ನು ದೇವರು ಆರಿಸ್ಕೊಂಡು, ಯೋಸೇಫನಿಗೆ ದೇವರು ವಾಕ್ಯವನ್ನು ಕೊಟ್ಟಲ್ಲ, ಆ ದೇವ್ರ ವಾಕ್ಯವನ್ನು, ಆ ಕನಸನ್ನು ಬಲವಾಗಿ ಹಿಡ್ಕೊಂಡ. ಮನೆಯಲ್ಲಿರೋರೆಲ್ಲರೂ ಒಟ್ಟಿಗೆ ಇಷ್ಟಪಟ್ಟರು, ಅಣ್ಣ ತಮ್ಮಂದರು ಹೊಡೆದ್ರು, ಅವನನ್ನು ಮನೆಯಿಂದ ಓಡಿಸಿದ್ರು. ಕೊನೆಗೆ ಅವನನ್ನು ಬರೀ 20 ರೂಪಾಯಿ ಮಾರಿಬಿಟ್ರು. ದೇವ್ರ ಮಗನನ್ನು, ದೇವ್ರ ವಾಕ್ಯ ಹಿಡ್ಕೊಂಡಿರೋನನ್ನು ಮಾರಿಬಿಟ್ರು. ಅವನಲ್ಲಿ ಯಾವ ತಪ್ಪು ಇರಲಿಲ್ಲ. ನೀನು ಒಂದ್ಸಲಿ ಬಂದು ಹೇಳ್ಬೋದು, ಫಸ್ಟೇ ನನ್ನ ತಪ್ಪೇನೂ ಇಲ್ಲ ಫಸ್ಟೇ, ನಾನು ಯಾವ ತಪ್ಪು ಮಾಡಿಲ್ಲ ಫಸ್ಟೇ. ಆದರೆ ನಮ್ಮ ಮನೆಯವರೆಲ್ಲ ನನ್ನನ್ನು ದ್ವೇಷಿಸ್ತಿದ್ದಾರೆ, ನನ್ನ ಮನೆಯವರೆಲ್ಲರೂ ನನ್ನನ್ನು ದೂರ ಮಾಡ್ತಿದ್ದಾರೆ ಅಂತ. ಯೋಸೇಫನ ಜೀವನದಲ್ಲಿ ಅದೇ ನಡೆದಿದ್ದು. ನೀನೆಲ್ಲರೂ ಹೊಟ್ಟೆ ಕಿಚ್ಚುಪಡ್ತಿದ್ದಾರೆ, ನೀನು ಬೈತಿದ್ದಾರೆ ಅಂತ ಹೇಳಿದ್ರೆ ನೀನು ತಪ್ಪು ಮಾಡಿರ್ತೀಯಾನೆ ಅಂತ ಅಲ್ಲ. ದೇವ್ರ ಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಆ ಯೋಸೇಫನನ್ನು ಆ ರೀತಿ ಮಾರಿಬಿಟ್ಟಿರ್ತಾನೆ. ಅವನು ಅಲ್ಲಿಂದ ಎಲ್ಲಿಗೆ ಹೋದ ಗೊತ್ತಾ? ಪೋಟಿಫರ್ನ ಮನೆಗೆ ಹೋದ. ಪೋಟಿಫರ್ ಮನೇಲಿ ಏನು ಕೆಲಸ ಮಾಡ್ದ? ಗುಡಿಸೋ ಕೆಲಸ ಮಾಡ್ದ. ಮನೆಯನ್ನು ಕ್ಲೀನ್ ಮಾಡೋ ಕೆಲಸದಲ್ಲಿ ಸೇರ್ಕೊಂಡಿದ್ದು. ಒಂದು ಮನೆಯ ಗುಲಾಮ ಯಾರು? ಯೋಸೇಫ. ಅವನು ಪ್ರಾರ್ಥನೆ ಮಾಡೋನಾಗಿದ್ದ, ದೇವರ ನಂಬಿದವನಾಗಿದ್ದ. ನಾವು ನೀವಾಗಿದ್ದರೆ, ನಮ್ಮ ಸರ್ವಶಕ್ತನಾದ ದೇವರಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ, ಯಾಕೆ ನನ್ನ ಜೀವನ ಈ ಥರ ಇದೆ, ನಮ್ಮ ಮನೆಯವರೆಲ್ಲ ದೂರ ಮಾಡಿದ್ರು, ಇಲ್ಲಿ ನೋಡಿದ್ರೆ ಈ ಥರ ಒಂದು ಮನೆ ಕೆಲಸ ಮಾಡ್ಕೊಂಡಿದ್ದೀನಲ್ಲ ಅಂತ ಸೋತು ಹೋಗ್ತಿದ್ವಿ ನಾವು. ಯೋಸೇಫ ಆ ಮನೆ ಕೆಲಸದಲ್ಲಿ ಕೂಡ ನಂಬಿಗಸ್ತನಾಗಿದ್ದ. ಹಲ್ಲೆಲೂಯಾ. ಆ ಮನೆ ಕೆಲಸದಲ್ಲಿ ಕೂಡ ನಂಬಿಗಸ್ತನಾಗಿದ್ದಂತೆ. ಅವನು ಯಾವಾಗ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ಅವನ ನಂಬಿಕೆಯಿಂದ ಇದ್ದನೋ, ಆ ನಂಬಿಗಸ್ತಿಗೆ ಆ ದೇವರ ಆತ್ಮನ ಮೂಲಕ ಒಂದು ದೊಡ್ಡ ಸ್ಥಾನಕ್ಕೆ ಹೋಗೋ ಥರ ಮಾಡ್ತೆ ಎಂಬುದಾಗಿ ನಾನು ಹೇಳ್ತೇನೆ. ಹಲ್ಲೆಲೂಯಾ. ಇವಾಗ ನೀನು ಸಣ್ಣ ಸಣ್ಣ ಕೆಲಸದಲ್ಲಿ ಇರ್ಬೋದು, ನೀನು ಸಭೆಯಲ್ಲಿ ಮಾಡೋ ಸಣ್ಣ ಕೆಲಸ ಕೂಡ ನಿನ್ನ ಭವಿಷ್ಯನ ರೂಪಿಸುತ್ತೆ. ಸಭೆಯಲ್ಲಿ ನೀನು ಏನು ಮಾಡ್ತಿದ್ಯಾ? ಸಭೆಗಾಗಿ ಏನು ಮಾಡ್ತಿದ್ಯಾ? ದೇವ್ರ ಸೇವೆಗಾಗಿ ನೀನು ಏನು ಮಾಡ್ತಿದ್ಯಾ? ಆ ಚಿಕ್ಕ ಸೇವೆನೇ ನಿನ್ನ ಜೀವಿತದಲ್ಲಿ ದೊಡ್ಡ ಸ್ಥಾನಕ್ಕೆ ನಡೆಸುತ್ತೆ. ಹಲ್ಲೆಲೂಯಾ. ಮನೆ ಕೆಲಸ ಮಾಡ್ತಿದ್ದಂಥ ಯೋಸೇಫನನ್ನ ಇಡೀ ಐಗುಪ್ತ ದೇಶದ ಸರ್ವಾಧಿಕಾರಿ ಸ್ಥಾನಕ್ಕೆ ದೇವರು ಕರ್ಕೊಂಡು ಹೋದರು. ಯಾವತ್ತು ನೀನು ಏನು ಕೆಲಸ ಮಾಡ್ತಿದ್ಯೋ ದೇವ್ರು ನಿನ್ನನ್ನು ಅಲ್ಲೇ ಇರಿಸೋದಿಲ್ಲ, ಉತ್ತಮವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ದೇವರ ಆಲೋಚನೆ ಅದು. ನಿನಗೆ ನನಗೆ ಒಂದು ವೇಳೆ ಯಾವ ಉದ್ದೇಶನೂ ಇಲ್ಲದೆ ಇರ್ಬೋದು, ಯಾವ ಒಂದು ಆಲೋಚನೆ ಇಲ್ಲದೆ ಇರ್ಬೋದು. ನಾನು ಏನು ಮಾಡಲಿಕ್ಕಾಗುತ್ತೆ, ನಾನು ಬಲಹೀನಳು, ನನ್ನ ಕೈಲಿ ಏನಾಗುತ್ತೆ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ಎಲ್ಲವನ್ನ ಮಾಡಲು ಶಕ್ತನು ಯಾರು ಅಂದರೆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಕೈಯಲ್ಲಿ ಮಾಡೋಕ್ಕಾಗದಿರೋದನ್ನು ಮಾಡಿಸುವಂಥದ್ದು ದೇವರಾಗಿದ್ದಾನೆ. ಆ ಪೋಟಿಫರ್ನಾಗಲಿ ಫಾರೋಹನಾಗಲಿ ಯೋಸೇಫನನ್ನು ನೋಡಿ ಇವನಲ್ಲಿ ದೇವರ ಆತ್ಮನಿದಾನಲ್ಲ ಅಂತ ಹೇಳಿ ತಿಳ್ಕೊಂಡು, ನಿನ್ನಲ್ಲಿ ನನ್ನಲ್ಲಿ ದೇವರ ಆತ್ಮನಿರುವಾಗ ನಾವು ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ದೇವರ ಒಡಂಬಡಿಕೆನ ಹಿಡ್ಕೊಂಡು ಮುಂದೆ ಹೋಗಬೇಕು. ಅದು ಶಾಶ್ವತವಾದ ಒಡಂಬಡಿಕೆಯಾಗಿ ನಾವು ದೇವರ ವಾಕ್ಯವನ್ನು ಹಿಡ್ಕೊಳ್ಳುವಾಗ, ಇಸ್ರಾಯೇಲ್ಯರು ಹೇಗೆ ಮರುಭೂಮಿಯಲ್ಲಿ ಕೂಡ ಆ ಸ್ಥಳವನ್ನು, ಪ್ರದೇಶವನ್ನು ಸ್ವಾಧೀನ ಮಾಡಿಕೊಂಡ್ರು, ಆ ಪಾಳು ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡ್ರು, ಹಾಗೇನೆ ನಾವು ಕೂಡ ಸೈತಾನನು ಏನು ಎಲ್ಲ ಈ ಲೋಕದಲ್ಲಿರುವಂಥ ಎಲ್ಲವನ್ನ ಮರುಭೂಮಿಯಾಗಿ ಮಾಡಿದ್ದಾನೆ, ಬಂಜರು ಭೂಮಿಯಾಗಿ ಮಾಡಿದ್ದಾನೆ.
ಜನರ ಜೀವಿತಗಳನ್ನೆಲ್ಲ ನಾಶನದಲ್ಲಿ ನಡೆಸ್ತಾ ಇದ್ದಾನೆ. ದೇವರ ಮಹಿಮೆಯಿಂದ ದೂರ ನಡೆಸಿದ್ದಾನೆ. ಆ ಜನರನ್ನೆಲ್ಲರೂ ನಾವು ಮತ್ತೆ ದೇವರ ಕಡೆ ನಡೆಸಬೇಕಾಗಿದೆ. ಹಲ್ಲೆಲೂಯಾ. ನಿಮ್ಮ ಪ್ರದೇಶವನ್ನು ನೀವು ವಿಸ್ತರಿಸಬೇಕು. ದೇವ್ರು ನಿಮ್ಮ ಜೊತೆ ಇರೋದ್ರಿಂದ ನೀವಿರೋ ಜಾಗದಲ್ಲೇ ಇರಬಾರ್ದು. ನೀವು ಬೆಳಿಬೇಕು, ನೀವು ಆಶೀರ್ವದಿಸಲ್ಪಡಬೇಕು. ಅಬ್ರಹಾಮನನ್ನು ಕರೆದ ದೇವರು ಏನು ಹೇಳ್ತಾರೆ ಗೊತ್ತಾ? ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ನೀನು ಮಾತ್ರ ಅಲ್ಲ ಆಶೀರ್ವಾದ, ನಿನ್ನ ಮೂಲಕ ನಿನ್ನ ಕುಟುಂಬಕ್ಕೆ ನಿನ್ನ ಆಶೀರ್ವಾದವಾಗಿ ಮಾರ್ಪಡಬೇಕು. ನೀನು ನಿನ್ನ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಒಂದು ಆಶೀರ್ವಾದವಾಗಿ ಮಾರ್ಪಡಬೇಕು. ನೀನು ನಿನ್ನ ಒಂದು ಗ್ರಾಮಕ್ಕೆ ಆಶೀರ್ವಾದವಾಗಿ ಮಾರ್ಪಡಬೇಕು. ನೀನು ನಿನ್ನ ಸಭೆಗೆ ಆಶೀರ್ವಾದವಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಹೀಗೆ ಆಗಬೇಕು ಅಂದರೆ ವಾಕ್ಯಗಳನ್ನು ನಾವು ಬಲವಾಗಿ ಹಿಡ್ಕೋಬೇಕು. ದೇವರನ್ನು ಬಲವಾಗಿ ಹಿಡ್ಕೋಬೇಕು. ದೇವರ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ತುಂಬ್ಕೋಬೇಕು, ಮನುಷ್ಯರ ಮಾತುಗಳನ್ನಲ್ಲ. ಯಾವಾಗಲೂ ಕೆಲವರು ವಿಶ್ವಾಸಿಗಳು ಫೋನ್ ಮಾಡುವಾಗ ಅಥವಾ ಬೇರೆ ವಿಶ್ವಾಸಿಗಳು ಫೋನ್ ಮಾಡುವಾಗ ಹೇಳೋದೇನು? ಅವ್ರ ಕುಟುಂಬದ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಅವರು ಜಗಳ ಆಡುವಂಥದ್ದು. ಆ ಸಣ್ಣ ಸಣ್ಣ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಜಗಳ ಆಡ್ತಿರ್ತಾರೆ. ಅಂದರೆ ಅವ್ರ ಲೆವೆಲ್ ಇನ್ನೂ ತುಂಬ ಕೀಳಾಗಿದೆ ಅಂತ. ಸಣ್ಣ ಸಣ್ಣ ವಿಷಯಗಳಿಗಾಗಿ ಅವ್ರು ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ ವಿನಃ ದೇವರ ವಿಷಯಗಳನ್ನು ಅಲ್ಲ. ನಾವು ಸಾಧಾರಣ ಜನರ ಲೆವೆಲ್ಗಿಂತ ಮೇಲೆ ಬರಬೇಕು. ಎಲ್ಲ ಜನರ ಥರ ನಾವು ಯೋಚನೆ ಮಾಡಬಾರ್ದು. ಎಲ್ಲ ಜನರ ಥರ ನಾವು ಅದೇ ಲೆವೆಲಲ್ಲಿ ಇರಬಾರ್ದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಎಷ್ಟು ಉನ್ನತವಾಗಿರ್ತೀವೋ ಜನರ ಮಾತುಗಳನ್ನು ಅಷ್ಟು ಹಗುರವಾಗಿ ತಗೊಳ್ತೀವಿ ನಾವು. ಹಲ್ಲೆಲೂಯಾ. ಹಾಗಾಗಿ ಈ ದೇವರಲ್ಲಿ ನಾವು ಬಲವಾಗಿ ಇದ್ದುಕೊಂಡು ನಾವೆಲ್ಲರೂ ಕೂಡ, ಮತ್ತು ಈ ಯೂಟ್ಯೂಬಲ್ಲಿ ಕೇಳ್ತಾ ಇರುವಂಥವ್ರು ಕೂಡ ದೇವರ ವಾಕ್ಯವನ್ನು ಬಲವಾಗಿ ನಮ್ಮ ಹೃದಯಗಳಲ್ಲಿ ಮುದ್ರೆ ಮಾಡಿಕೊಂಡು ದೇವರಿಗಾಗಿ ನಾವು ಜೀವಿಸೋಣ. ದೇವರಲ್ಲಿ ಮೇರೆಗಳನ್ನು, ದೇವರಲ್ಲಿ ನಾವು ಪ್ರದೇಶಗಳನ್ನು ವಿಸ್ತರಿಸಿಕೊಂಡು ಹೋಗೋಣ. ಒಂದೊಂದೇ ಪ್ರದೇಶ, ಇವಾಗೇನು ಒಂದೊಂದೇ ಗ್ರಾಮ, ಒಂದೊಂದೇ ಜಾತಿ, ಒಂದೊಂದೇ ಧರ್ಮಗಳನ್ನು ಸೈತಾನನು ಬಂಧಿಸಿದಾನಲ್ಲ, ಸೈತಾನನು ಸ್ವಾಧೀನ ಮಾಡ್ಕೊಂಡಿದ್ದಾನಲ್ಲ, ಅವನ ಕೈಯಿಂದ ನಾವು ಒಬ್ಬೊಬ್ಬರನ್ನು ಬಿಡಿಸಬೇಕು. ಹಲ್ಲೆಲೂಯಾ. ಒಬ್ಬೊಬ್ರಿಗೂ ಸುವಾರ್ತೆ ಹೇಳಿ ಒಬ್ಬೊಬ್ಬರು ಕೂಡ ನಾವು ಬಿಡಿಸಿ ದೇವರ ರಾಜ್ಯದಲ್ಲಿ ಸೇರಿಸ್ಬೇಕು. ಇದು ನಾವು ಮಾಡಬೇಕಂತ ಕೆಲಸ. ಈ ಕಾರ್ಯ ಮಾಡಲಿಕ್ಕೆ ದೇವರು ನಮ್ಮೆಲ್ಲರನ್ನ ಬಲಪಡಿಸಲಿ. ಅವತ್ತು ಈ ಒಂದು 6 ಆಶ್ರಯ ನಗರಗಳು ಇತ್ತು. ಆ 6 ಆಶ್ರಯ ನಗರಗಳು ಕೂಡ ಸುವಾರ್ತೆಗೆ ಸೂಚಿಸುತ್ತೆ. ಆ ಸುವಾರ್ತೆ ಕ್ರಿಸ್ತನಾಗಿದ್ದಾನೆ. ಇವತ್ತು ಆ ಕ್ರಿಸ್ತನು ನಮಗೋಸ್ಕರ ಇದ್ದಾನೆ. ನೋಹನು ಹೇಗೆ ಜನರಿಗೋಗಿ ಸುವಾರ್ತೆ ಹೇಳಿ ಈ ನಾವೆಯೊಳಗೆ ಬನ್ನಿ ಅಂತ ಹೇಳಿದ್ರು, ಹಾಗೇನೆ ನಾನು ನೀನು ಕೂಡ ಜನರಿಗೆ ಹೋಗಿ ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನ ಒಳಗಡೆ ಬನ್ನಿ ಸುರಕ್ಷಿತವಾಗಿರ್ತೀರ ಅನ್ನೋ ಸುವಾರ್ತೆನ ಸಾರಿ ಜನರನ್ನು ದೇವರಿಗೋಸ್ಕರ ಸಂಪಾದನೆ ಮಾಡೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಿಮ್ಮ ಪ್ರದೇಶಗಳನ್ನು ವಿಸ್ತರಿಸಿರಿ ಅನ್ನುವಂತಹ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಿರ ದೇವರೇ. ನಮ್ಮ ಎಲ್ಲ ದೇವರೇ ತಳಮಟ್ಟದಿಂದ ನಮ್ಮ ಎಲ್ಲ, ಹೌದು ಸ್ವಾಮಿ, ಜನರ ಒಂದು ಲೆವೆಲಿಂದ ನಾವು ಮೇಲೆ ಬರುವಂತೆ, ದೇವರ ಮಕ್ಕಳಾಗಿ ನಾವು ಯೋಚಿಸುವಂತೆ, ದೇವರ ಸೇವಕರಾಗಿ ನಾವು ಯೋಚಿಸುವಂತೆ, ನೀವು ನಮ್ಮ ಮುಂದೆ ಇಟ್ಟಿರುವಂಥ ಗುರಿಯನ್ನು ತಲುಪಲು ನಾವು ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಂತೆ ನಿಮ್ಮ ವಾಕ್ಯದಿಂದ ಮುದ್ರೆಯಾಗಿ ಪ್ರಾರ್ಥನೆಯೊಂದಿಗೆ ನಾವು ಅಪ್ಪ ದೇವರೇ ಸೈತಾನನು ಆಕ್ರಮಿಸಿಕೊಂಡಿರುವಂಥ ಎಲ್ಲ ಜನರನ್ನು, ಪ್ರದೇಶಗಳನ್ನು ಬಿಡಿಸಲಿಕ್ಕಾಗುವಂತೆ ನಮ್ಮಲ್ಲಿ ಒಮ್ಮನಸ್ಸನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.